ನನಗಂತೂ ತುಂಬಾ ಎಕ್ಸೈಟ್ಮೆಂಟ್ ಇತ್ತು. ಏನಕ್ಕೆ ಅಂತ ಅನ್ಕೊಂಡ್ರಾ? ಬನ್ನಿ ಹೇಳ್ತೀನಿ. ನನ್ನ ಇಂದಿನ ಪಯಣ ಸಿರಿಮನೆ ಜಲಪಾತದ ಕಡೆಗೆ. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪಟ್ಟಣದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಕಿಗ್ಗಾ ಎಂಬ ಗ್ರಾಮದ ಬಳಿ ಇರುವುದೇ ಈ ಸಿರಿಮನೆ ಜಲಪಾತ. ಹಸಿರಿನ ಕಾಡು ಹಾಗೂ ಕಾಫಿ ತೋಟಗಳ ಮಧ್ಯೆ ನೆಲೆಸಿರುವ ಅತ್ಯಂತ ಸುಂದರವಾದ ಪ್ರವಾಸಿ ತಾಣವೇ ಈ ಸಿರಿಮನೆ ಜಲಪಾತ. ಜಲಪಾತದ ನೀರು ಕಾಫಿ ತೋಟಗಳು ಮತ್ತು ಭತ್ತದ ಗದ್ದೆಗಳಿಗೆ ನೀರುಣಿಸುತ್ತವೆ. ನಡಿಗೆ ಮಾರ್ಗಗಳು ಮತ್ತು ವೀಕ್ಷಣಾ ತಾಣಗಳನ್ನು ನಿರ್ವಹಿಸಲು ಪ್ರವೇಶ ಶುಲ್ಕವನ್ನು ಸಹ ಸಂಗ್ರಹಿಸಲಾಗುತ್ತದೆ. ಸಂಗ್ರಹಿಸಿದ ಹಣದಿಂದ ಜಲಪಾತದ ಪಕ್ಕದಲ್ಲಿ ನಿರ್ಮಿಸಲಾದ ಸಣ್ಣ ಹೈಡ್ರಾಲಿಕ್ ವಿದ್ಯುತ್ ಸ್ಥಾವರವನ್ನು ಸಹ ಇದರಿಂದ ನಿರ್ವಹಿಸುತ್ತಾರೆ. ಈ ಸ್ಥಾವರ ಅಲ್ಲಿರುವ ಸುತ್ತಮುತ್ತ ಗ್ರಾಮಗಳಿಗೆ ವಿದ್ಯುತ್ ಅನ್ನು ಒದಗಿಸುತ್ತದೆ. ಈ ಜಲಪಾತವು ಸುಮಾರು 40 ಅಡಿ ಎತ್ತರದಿಂದ ಧುಮ್ಮಿಕ್ಕುವ ಸುಂದರ ಜಲಪಾತವಾಗಿದೆ. ಈ ಜಲಪಾತದ ಬಳಿ ಸುರಕ್ಷಿತವಾಗಿ ನೀರಿನಲ್ಲಿ ಆಟವಾಡಲು ಅವಕಾಶವಿದೆ. ವಾರ್ಷಿಕವಾಗಿ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಇಲ್ಲಿ ನೀರಿನ ಒಳಹರಿವು ಹೆಚ್ಚಿರುತ್ತದೆ. ಈ ಸಿರಿಮನೆ ಜಲಪಾತವು ಶಿವಮೊಗ್ಗದಿಂದ ಸುಮಾರು 90 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಬೆಂಗಳೂರಿನಿಂದ ಸುಮಾರು 320 ಕಿಲೋಮೀಟರ್ ದೂರದಲ್ಲಿದೆ. ನೀವು ಶೃಂಗೇರಿಗೆ ತಲುಪಿದ ನಂತರ ಕಿಗ್ಗಾ ಗ್ರಾಮಕ್ಕೆ ಅಲ್ಲಿರುವ ಆಟೋ ಅಥವಾ ಸ್ಥಳೀಯರ ವಾಹನಗಳ ಮೂಲಕ ಜಲಪಾತವನ್ನು ತಲುಪಬಹುದು. ಈ ಸುಂದರ ಜಲಪಾತದ ಸುಂದರತೆಯನ್ನು ನಾನು ಕಣ್ತುಂಬಿಕೊಂಡು ಇಲ್ಲಿಂದ ಹೊರಡುವ ಸಮಯ ನನಗಾಯಿತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್.